ಹಲೋ ಅಯ್ಯ ನಿಮ್ಮ ಅಮ್ಮನ ಯಾಕೆ ನೀವ್ ಹೆಂಗಾರ ಮಾಡ್ತೀರಿ? ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆಯಿಂದ ಆಚೆ ನುಗ್ಗಿಯವ್ರು ನಿಮ್ಮ ನೀವು ಹೆಂಗಾರ ಮಾಡ್ಕೊಂಡ್ರಿ ಎಲ್ಲ ಬಂದು ಹೆಂಗಸರುಗಳು ಹೇಳಿ ಡೈರಿ ಡೇಸ್ ಈಚೆಗೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕುಂತಿದ್ದೀನಿ. ಬನ್ನಿ ಅಂದ್ರೆ ಇವನ್ ತುಂಬಾ ಟಾರ್ಚರ್ ಕೊಡ್ದ ಕರಿಯ. ನಿಮ್ಮ ಅಮ್ಮನ್ ಬೆಂಕಿನಾಗ ನನ್ನ ಯಾಕೆ ಬೈತೀನಿ ತಾಯಿನಾಕ? ನಿಮ್ಮ ಅಮ್ಮನ್ ನನ್ನ ಯಾಕೆ ಬೈತೀನಿ ತಾಯಿನಾಕ? ನಿಮ್ಮ ಅಮ್ಮನ್ ಬೆಂಕಿನಾಗ ನನ್ನ ಯಾಕೆ ಬೈತೀನಿ? ನಿಮ್ಮ ಅಮ್ಮನ್ ನೀನ್ ಹೆಂಗಾರ ಮಾಡ್ಕೊಂಡು ನಮ್ಗೇನಾಗಬೇಕಾಯ್ತು ಅವಳು ಕಟ್ಕೊಂಡು? ಅಲ್ಲೋ ಎಲ್ಲಿದ್ದೀರಾ ಅಂದ್ರೆ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಸ್ವಲ್ಪ ನಿಮ್ಮ ಫುಲ್ಲಿಗೆ ಕರ್ತಿದ್ದೆ ಅವನ್ನ ಅವತ್ತ ವ್ಯಾಕಲ ಕೂಳೆ ಬಂದೆ ನಿಮ್ಮ ಅಮ್ಮನಲ್ಲ ಇವ್ರೆ. ಅಲ್ಲೋ ಬನ್ನಿ ಮನೆ ಹತ್ರ ಬನ್ನಿ ಬನ್ನಿ. ಬಿಡು ಲೋಫರ್ ನನ್ ಮಗನೇ, ಬಿಡೋ ನನ್ನ, ಬಿಡು ಬಿಡು ನನ್ನ, ನಾನ್ ಬರಲ್ಲ ಬಿಡು. ನಾನ್ ನೋಡೋ ಡ್ರೆಸ್ ಎಲ್ಲ ಅರ್ಧೋಕೈತೆ ಬಿಡು. ಬನ್ನಿ ಅಂದ್ರೆ ಮನೆ ಹತ್ರ ಬನ್ನಿ. ಇದೇನು ಸೂಳೆ ಕೆರೆ ಗೊತ್ತಲ್ಲ ನಮ್ಮ ಉಗಿಸ್ಕೊಂಡು ತಾಯಿನಾಕಿ ನೀವ್ ಹೆಂಗಾರ ಮಾಡ್ಕೊಳ್ರಿ. ನಿಮ್ಮ ಅಮ್ಮನ್ ಫುಲ್ ನಾಕಿ ಯಾವ್ದಾರ ನನಗೆ ಫೋನ್ ಮಾಡ್ತೀರಾ? ಬಾರಲೇ ಯಾವನ ನೀನು ಲೈ ನರಸಿಂಹರಾಜ ಐ ನಿನ್ನ ಅಮ್ಮನ್ ಬಾರ ತಾಕತ್ತಿದ್ರೆ ಹುಟ್ಟಿದ್ರೆ ಲೈ ಲೇ ನಿಮ್ಮ ಅಮ್ಮನ್ ತುಳ್ನಾಕ ನಮ್ಮನ್ನ ನನಗೆ ಫೋನ್ ಮಾಡ್ತೀನಿ. ನಿಮ್ಮ ಅಮ್ಮನ್ ತುಳ್ಳಿಗ್ ನಾನ್ ತುಳ್ನಾಕ ತುಳ್ನಾಕ ಹೋಗಿದ್ದೆ ಅವತ್ ನೀ ಕಳ್ಸಿರ್ಲಿಲ್ವನಲ್ಲ, ಇವತ್ತು ಕಳ್ಸಲೇ. ಬನ್ನಿ ಅಂದ್ರೆ ಜಲ್ದಿ ಮನೆ ಹತ್ರ ಬಿಡು. ಲೋಪರ್ ನನ್ ಮಗನೇ, ನಾನ್ ಬರಲ್ಲ, ನಾನು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ ಹಳೆ ತಂದೆ. ನಿಮ್ಮ ತುಳ್ಳಿಗ್ ನಾನ್ ತುಳ್ನಾಕ ನಮ್ಮ ತುಳ್ನಾಕ ನಾನು ಅವ ಕರ್ಕೊಂಬತ್ತಿ ಅಂತ ಹೇಳಿದ್ದೆ. ಯಾಕಪ್ಪ ನಂಗೆ ಅಮ್ಮನ್ನೇ ತೋರಿಸ್ತಿಲ್ಲ? ನಿಮ್ಮ ಅಮ್ಮ ಯಾರು? ನಮ್ಮಮ್ಮ ಇದು ನಮ್ಮಮ್ಮ ಇದಕ್ಕೆ ನಮ್ಮ ಅಕ್ಕ ಹುಡುಗ ಐತೆ. ನಾನಪ್ಪ ಅಮೂಲ್ಯ ನಿನ್ನ ಮಗಳು. ಅಮೂಲ್ಯ ಇಲ್ಲ ನಮ್ಗೆ ಯಾರು ಮಕ್ಳಿಲ್ಲ ಅಪ್ಪ. ನಿಮ್ಮ ಅಮ್ಮ ಸತ್ತೋಗೈತೆ, ಕರ್ಕೊಂಬತ್ತೀನಿ ಬೇರೆ ಅಂತ ಹೇಳಿದಲ್ಲ, ಹೇಳಪ್ಪ. ನನ್ಗೆ ನೀ ಬರೋದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ, ನಂಗೆ ಅಳು ಬರ್ತೈತೆ, ಅಮ್ಮನ್ ನೋಡ್ಬೇಕು ಅನ್ನಿಸ್ತೈತೆ ಪಪ್ಪ. ಪ್ಲೀಸ್ ಕರ್ಕೊಂಬ ಪಪ್ಪ. ನಿನ್ಗೆ ಕರುಣೆ ಇಲ್ವಾ ಬಲ್ಲ ಪಪ್ಪ? ನಿನ್ಗೆ ಕರುಣೆ ಇಲ್ವಾ ಪಪ್ಪ? ನನ್ ಕಂಡ್ರೆ ನಿನ್ಗೆ ಆಸೆ ಮಾತಾಡು ಪಪ್ಪ. ನಮ್ಗೆ ಉಸಿರು ಕಟ್ಕೊಂಡಂಗ ಆಗುತ್ತಿಲ್ಲ ಇದು. ನಾನು ಇದು ಅಷ್ಟೇ ನಂಬರ್ 161 ನಂದು ನಂಬರ್ ಯಾವ್ದಾರ ಬೇರೆ ನಂಬರ್ ಮಾಡಿದ್ರೆ ನೋಡಿ ಪಪ್ಪ. ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ? ಮಮ್ಮಿ ಮೇಲೆ ಆಸೆ ಇಲ್ವಾ ಪಪ್ಪ? ನನ್ನ ತಗೊಂಬಂದು ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಟ್ಟಿದ್ದಿಲ್ಲ. ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಮಾಡ್ಸೋದು ಪಪ್ಪ? ನನ್ ಓದ್ಸೋದು ಯಾರು ಪಪ್ಪ? ನನ್ಗೆ ಬರ್ಸೋದು ಯಾರು ಪಪ್ಪ? ನನ್ಗೆ ಊಟ ಮಾಡ್ಸೋದು ಯಾರು ಪಪ್ಪ? ಪಪ್ಪ ನನ್ ಎಕ್ಸಾಮ್ ಬರ್ಸೋದು ಯಾರು ಪಪ್ಪ? ಎಲ್ಲ ಮಾಡೋದು ಯಾರು ಪಪ್ಪ? ನನ್ಗೆ ಶೂ ಹಾಕೋದು ಯಾರು ಪಪ್ಪ? ನಂಗೆ ಟೈ ಹಾಕೋದು ಯಾರು ಪಪ್ಪ? ನಿಲ್ಸು. ಅಯ್ಯೋ ವಾರ್ತೆ ಓದ್ದಂಗ ಓದ್ತೇವೆ ಇಂತ ನೋಡಿ ಚುರುಕಾದ ಮಗ. ನನ್ನ ಮಗ ಬಿಟ್ಟೋದ ಯಾವ್ದೋ ಬ್ಯಾರೆ ನಂಬರಿಗೆ ಮಾಡಿದೆ ನೋಡವ ಪಪ್ಪ. ಪಪ್ಪ ಅಯ್ಯೋ ಪಪ್ಪ ನೋಡ್, ನೀ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ ನೋಡ. ಹಾಡು ತುಂಬಾ ಚೆನ್ನಾಗಿದೆ ಪಪ್ಪ. ಪಪ್ಪ ಇಲ್ಲ ಕಣವ ಬರ್ತಾ ಇಲ್ಲ. ಪಪ್ಪ ಪಾಪ ನೋಡು, ನನಗೆ ನೀ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೆ. ನನಗೆ ನೀನು ಜ್ಞಾಪನ ಬಂದ್ಬಿಡಿ ಪಪ್ಪ. ನೀನ್ ನೋಡ್ಬೇಕು ಬಾ ಪಪ್ಪ ಹಾಸ್ಟೆಲ್ ಹತ್ರ. ಅಪ್ಪ ಮಾಡಪ್ಪ ಪಪ್ಪ. ನನ್ ಪಪ್ಪ ಅಲ್ಲ, ನಾನು ನರಸಿಂಹರಾಜು. ಪಪ್ಪ ನೀನೇ ಪಪ್ಪ. ನರಸಿಂಹರಾಜನ ನಮ್ಮ ಅಪ್ಪ ಬಳ್ಳಾಪುರ. ಅಪ್ಪ ಪಪ್ಪ ಪಪ್ಪ ಹ್ಮ್ ನನ್ ಪಪ್ಪ ಅಲ್ಲ ಅಪ್ಪ. ಅದೇನೆ ನಮ್ಮ ಅಪ್ಪ ಅಂದ್ರು ಅದೇನೆ, ಪಪ್ಪ ಅಂದ್ರು ಅದೇನೆ. ಬಾ ಪಪ್ಪ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರು ರಾಧಮ್ಮ. ಹಂಗ ನಾನಲ್ಲ ಬಿಡಿ, ನಾನಲ್ಲ ಯಾರೇ ನರಸಿಂಹರಾಜ್ ಅನ್ನೋರು ಬೇಜಾನ್ ಜನ ಹೆಸರು ಅವ್ರಿಗೆ ಫೋನ್ ಮಾಡಿ ಯಾವ್ದೋ ಬೇರೆ ನಂಬರ್ ಕೊಟ್ಟವ್ರು ನಿಮ್ಗೆ. ಪಪ್ಪ ನೀನೇ ಹೇಳಿದ್ದಲ್ಲ, ಅಮ್ಮನ ಒರಿಜಿನಲ್ ಹೆಸರು ಹೇಳ್ಬೇಡ, ಲಲಿತಾ ಅಂತ ಹೇಳ್ಬೇಡ. ತಾಯಿನಾಕ್ಯ
ಆಲೆ ಹಿಂಗ್ ಅವತ್ತು ಒಂಥರ ಮಾತಾಡ್ದೆ ಕೇಕು ಅಂಕಲ್ಲು ಇದನ್ ತಗೊಂಬ ನನಗೆ ಇದು ಅಂಕಲ್ ಕೋಲ್ಡ್ ಅಂಕಲ್ ಅಂತ ಮಾಡಿ ಎಲ್ಲ ಜನಕ್ ಮಾಡಿ ಇವತ್ತು ಪಪ್ಪ ಕಲ್ ಮಾಡ್ತಾ ಇದ್ದೆ ಪಪ್ಪ ಕಲ್ಲು ಅವತ್ ಕೇಕ್ ತಗೊಂಬ ಅಪ್ಪಾಜಿ ಕೇಕ್ ತಗೊಂಬ ನಮ್ ಮನೆಗೆ ಅಂತ ಹೇಳಿ ಎಲ್ಲ ಇದು ಇದನ್ನ ವೈಟ್ ಟ್ಯೂಬ್ ಮಾಡಿ ಈಗ ಇದೆಂತದು ಎಂತ ಅಂತಿದ್ದು ಪಪ್ಪಲ್ ಮಾಡಿದ್ವಿ ಇವಾಗ ಅಲ್ಲೇ ಪಪ್ಪಲ್ಲು ಪಪ್ಪ ಓ ಬಾ ಪಪ್ಪ ಹಾಸ್ಟೆಲ್ ಹತ್ರ ಎಲ್ಲ ಅನ್ಬೇಕಾಯ್ತು. ಓ ಇದು ಹೇಳಿ ಇದು ಅಣ್ಣ ಅಣ್ಣ ಓ ಹೇಳಿ ಸ್ವಾಮಿ. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗಣ? ಬೆಳಿಗ್ಗೆ ಏನಿಲ್ಲ ಸ್ವಾಮಿ, ಯಾವ ಪಾರ್ಟಿ ಏನು ಇಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದ್ವೆ ಐತೆ ಸ್ವಾಮಿ, ಅಷ್ಟೇನೇನು ಇಲ್ಲ. ಅಣ್ಣ ನೀವು ಅಷ್ಟು ಕೋಟಿಗೆ ಬದುಕಿದ್ದೀರಾ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮಗ್ ಸುಳ್ಳು ಹೇಳ್ಯಾರ ಸ್ವಾಮಿ, ನಾವ್ ಯಾವ್ದು ಬದುಕಿಲ್ಲ ಏನು ಇಲ್ಲ. ಒಟ್ನಾಗೆ ನಾವು ಬರ್ತಡೇ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ಮಾಡ್ಕೊಬೇಕಣ್ಣ, ಯಾಕಣ್ಣ? ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನಾವು. ಮಾಡ್ಕೊಂಡ ನಮ್ಗೆ ಏನ್ ಬರ್ತಡೇ ಅವೆಲ್ಲ. ಅಣ್ಣ ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೇ ಇವತ್ತು ಅಂತ. ಖಂಡಿತ ಇಲ್ಲ ಸ್ವಾಮಿ, ಅವರೇ ಊಸ್ ಕಿತ್ಕೊಂಡ್ ಬರಿಕೊಂಡವ್ರ. ಯಾವ ಬರ್ತಡೇನು ಇಲ್ಲ ನಮ್ದು. ಮತ್ತೆ ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸ್ವಾಮಿ. ನಾನ್ ಗಂಗರಾಜ. ಯಾರು ಇವ್ರು ಇದು ಎಂತದು ಬೂನಳ್ಳಿ ಗಂಗರಾಜು. ನಿಂತೋಯ್ತಲ್ಲ ಸ್ವಾಮಿ ನಾಟಕ, 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತಾಯ್ತು. ಏನ್ ಮಾಡೋಣ ಬಿಡಿ ಅತ್ತ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟುಹಬ್ಬ ಅಂತ. ಇಲ್ಲ ಇದು ಏನ ಪೋಸ್ಟ್ ಗಿಸ್ಟ್ ಆಫೀಸ್ ದುಡ್ಡು ಗಿಡ್ಡು ಬಂದಿದ್ರ? ಅಣ್ಣ ಪೋಸ್ಟ್ ಆಫೀಸ್ ಇಂದ ಇರ್ಲಿ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಅಣ್ಣ, ಮತ್ತೆ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ಗೌಡ್ರೆ ನಮ್ ಫಿಲಮು ನಮ್ದೇ ತಿಕ್ಕರ್ಕೊಂಡು ಉರ್ವಾಕ್ಲಾಗತ್ತಿದ. ಅದೇ ಏನಿಲ್ಲ, ತಿಕ್ಕರ್ಕೊಂಡೇನು ಈ ಮದ್ವೆ 2 ಮದ್ವೆ ಮಾಡ್ದು, ಒಂದು ಹುಡುಗಂದೇನು ಒಂದು ಹತ್ಲೋ ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ. ಇದು ಸ್ವಲ್ಪ ದುಡ್ಡು ಕಾಸು. ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ, ಬಂದು ಪತ್ರಿಕೆ ಮಾಡ್ಕೊಂಡ್ ಹೋಗೋಣ. ಕೂಡಿಕಿರದಲ್ಲ ಮಕ್ಳಿಗೆ ಅಲ್ಬಣ. ಏನು ಕೂಡಿಕ್ಕಿಲ್ಲ ಸುಮ್ ಏನು ಅಂತದ್ದು, ಏನು ತೋಟ ತುಡಿಕೆ ಇದ್ರೇನ ಕೂಡಿಕ್ಬಹುದು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ? ಬಡ್ಡಿಗಳು ಅವೆಲ್ಲ ಏನ್ ನಾವು ಅವ್ರು ಬೇರೆ ಆತರ ನಿಮ್ಮ ನಕ್ಕು ನಿಕ್ಕು ನಿಂತ ಹಂಗೆ ಅಂತಾರಲ್ಲ ಅವ್ ನಮ್ಗೆ ಹಂಗ್ ಕೊಡಲ್ಲ ಸ್ವಾಮಿ. ಏನ್ ಮಾಡೋಣ, ಕೊಟ್ರ ಸಾಕು ಸ್ವಾಮಿ. ಹೇಳ ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ. ಅವ್ರನ್ನ ಇನ್ನೊಂದು 5 ದಿವಸದೊಳಗಾಗಿ ನಿನ್ಗೆ ಎಲ್ಲಾರು ದುಡ್ಡು ತಂದು ಕೊಡ್ಬೇಕು. ಹೇಳೋ, ಅವ್ರನ್ನೆಲ್ಲ ಆತರ ಮಾಡ್ತಾ ಇದ್ದೀನಿ ನಾನು. ಹೇಳೋ ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು, ಮೇನು 3 ಹೆಸರುಗಳು ಹೇಳೋ. ದುಡ್ಡು ಕೊಡ್ತಾರ? ದುಡ್ಡು ಕೊಡಂಗ್ ಮಾಡ್ತೀನಿ ಕಣ, 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. ಹೇಳೋ, ನಾನು 5 ದಿವಸದೊಳಗೆ ನಿನ್ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ, ಗೊತ್ತಾ? ವೆಂಕಟೇಶು, ರುದ್ರೇಶು, ಆಮೇಲೆ ಇವರು ಸೀನಪ್ಪ, ಆಮೇಲೆ ಇವರು ರುದ್ರೇಶು, ಸೀನಪ್ಪ, ಆಮೇಲೆ ಇವರು ಲಕ್ಷ್ಮಮ್ಮ, ಆಮೇಲೆ ರಮೇಶು, ಕುಮಾರಪ್ಪರು. ದೊಡ್ಡ ದುಡ್ಡು ಇಷ್ಟು ಸ್ವಾಮಿ. ಇಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸ್ವಾಮಿ. 1 ಲಕ್ಷ ರೂಪಾಯಿ ಕೊಡ್ತೀನಾ? ಎಲ್ಲಿ ಅದೇಳಿ ನೀವು? ಕಂದ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನನ್ಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಆ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಈಗ ನೀನು ಕಷ್ಟ, ನನಗೆ ಗೊತ್ತಾಯ್ತು ನಿನ್ ಕಷ್ಟ ಎಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ 12 ಗಂಟೆ ಅಲ್ವಾ, ನಾಳೆ 12 ಗಂಟೆ. ಅದಕ್ಕೆ ಬರ್ಬೇಕಾದ್ರೆ ಬರ್ತಾ ರೋಡಲ್ಲಿ ಒಂದು ಸ್ಮಶಾನ ಸಿಕ್ತು. ಅದಕ್ಕೆ ಈಗ ಮಣ್ಣು ಮಾಡೋಗಿದ್ರು. ಯಾವ್ದೋ ಒಂದು ಹೆಣನ ಎಬ್ಬಿಸ್ಕೊಂಡಿದ್ದೀನಿ. ಯಾವ್ದೋ ಒಂದು ಮಣ್ಣು ಮಾಡೋಗಿದ್ರು.
ಕದ ತೆಗಿ ಮಗ, ಕದ ತೆಗಿ. ಹೇಳಿ ಸರ್. ಮಾತಾಡೋ ಒಂದೇ ಸಮಯ. ಹಲೋ ಅಣ್ಣ. ಹಲೋ ಹಲೋ ಹೇಳ್ರಿ. ಹಲೋ ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಿ ಅಲ್ಲ, ನಾನು ಆ ನನ್ನ ನಾಯಿ ಅಲ್ಲ, ನರಸಿಂಹರಾಜು. ಇದು ನಾಯಿ ನರಿಗೆ ಮಾಡ್ರಿ. ಅದು ಹೇಳೋ, ಮಾತಾಡೋ. ಹಲೋ ಹಲೋ. ಅದು ಅವ್ರ ಅಮ್ಮ ಐತಲ್ಲ, ಹಾ ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತಿ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. 28 ದಿವಸ ಆಗೈತೆ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನೋ ಅದಕ್ಕೆ ನಾವೇನೆ. ಇಲ್ಲ, ನಾನು ಡಾಕ್ಟರ್ ಅಲ್ಲ. ನಾನು ಅಲ್ಲಣು, ನೀನು ಕ್ರಾಸಿಂಗ್ ಮಾಡ್ತೀಯ ನಾಯಿಗೆ? ಏನು ಅಣ್ಣ, ಈಚೆಗನ ಕರೆಕ್ಟಾಗಿ ಬಂದ್ ಮಾತಾಡೋಣ ಮನೆಯಿಂದ. ಅದ್ ಎಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ, ಬುಗುನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್, ನಿಮ್ಮ ಅಮ್ಮ ತಾಯಿನ ಕೊಡ್ತ ನನ್ ಮಕ್ಕಳ್ರ. ನಿಮ್ಮ ಅಮ್ಮ ನಾಯ್ಕ ಏನ್ ಮಾಡ್ಕೊಂಡ್ರ? ನಿಮ್ಮ ತಾಯಿನ ನಿಮ್ಮ ಅಮ್ಮನ ಹಾಕ್ತಾರ. ನಿಮ್ಮ ಅಮ್ಮ ನಾಯ್ಕೇನ ನಾನು? ಹಲೋ, ತಾಯಿನ ಹಾಕಿದಾರ ಅಣ್ಣ. ನಿಮ್ಮ ಅಮ್ಮನ್ ಎಷ್ಟು ಜನ ಹುಟ್ಟಿದ ನನ್ನ ಮಕ್ಕಳು ನೀವು? ನಾಯ್ಕ ಏನ್ ಮಾಡ್ಕೊಂಡ್ರ? ಯಾರ ಬೈತೈತೆ, ತಗೊಳ್ಳಿ ಹೇಳು. ಅಣ್ಣ ಅಣ್ಣ, ಜರ್ಮನ್ ಸಪಾಡ್ ಐತಲ್ಲ, ಅದು ಒಂದ್ ಹೆಣ್ಣು 3 ಗಂಡ ಆಗಿತ್ತು. ಒಂದ್ ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ನನ್ನ ಮಕ್ಕಳ ಎಲ್ಲಿದ್ದೀರ ನೀವು? ಹಲೋ, ಕೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತಲ್ಲ ಇದ್ದೀನಿ. ಯಾರ್ ಬಂತವ? ನಮ್ಮಂತವ. ಯಾಕೆ? ಯಾರು ನಮ್ಮರು, ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ರು. ನೀವ್ ಯಾರು? ಯಾಕಲ್ಲ ಹೇಳ, ನಿಮ್ಮ ಮಗುಂತು ಏನ್ ಹೇಳು? ಯಾರು ಹೇಳು? ನನ್ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ತೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ? ಯಾರು? ಅಯ್ಯ, ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನಿಮ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ಸಾಕಾಗೈತೆ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ, ಇವ್ರು ಮನೆಗೆ ಇದ್ದೀನಿ. ಇಲ್ಲಿ ಮನೆ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಹೇಳ್ರಿ? ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕಿರಣ ಉಯ್ಬೇಕವ್ರು ಹೇಳಲ್ಲ. ತಾಯಿನ ಹೇಳ್ರಿ. ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ, ನೀಂತ ಯಾರು ಹೇಳ್ರಿ? ನಮ್ಗೆ ಬೀಸಿ ರೈಸ್ ಮಾಡ್ಬೇಡಿ. ಇದಾಗೋತ್ ರಾತ್ರಿ ಎಲ್ಲ ನಿಂತಿಲ್ಲ. ನಾನು. ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು. ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು.
ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ ನಮ್ಗೆ ಇದು ಹೋಗ್ಬಿಟ್ರು, ಯಾರು ಪ್ರಾಣ ಹೊಲ್ಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತಿದ್ದ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ, ಹೇಳಿ ನಾನ್ ಯಾಕ ಹೇಳಕ್ಕ? ನರಸಿಂಹಣ್ಣ ಹೇಳಿ ಅಕ್ಕ, ನಮ್ಗೆ ಯಾಕೆ ದಿಗ್ಲು ಬರಂಗ್ ಮಾಡ್ತೀರ? ನಾವು ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ, ನಮ್ಮನ್ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ ನಿನ್ ಕೈಲಿ ಖಾಲಿ ಬೀಳ್ತೀನಿ? ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ, ನೀನ್ ಖಾಲಿ ಬೀಳ್ತೀನಿ ಹೇಳಿ, ನೀನ್ ಖಾಲಿ ಬೀಳ್ತೀನಿ ಹೇಳಿ. ಯಾರು? ನರಸಿಂಹಣ್ಣ, ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ, ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಭಗವಂತ ಇಲ್ಲ. ಹುಟ್ಟೈತಿ ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಎಲ್ಲ ಹುಟ್ಟವ್ರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ, ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ, ದೇವ್ರು ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ, ಅದನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ, ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದ್ಯಾ ನೀನು? ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೋಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸರ್ಕ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ? ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಯಾಕೆ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಕೇಸ್ಕೊಂಬಿಡು, ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಯಾಕೆ? ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಇಬ್ರು ಮನಿಕಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತೆಗಿಸ್ಕೊಂಡಿ. ನೀನ್ ತಾಯಿನ ಯಾಕೆ? ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಹೊರದಂಗ್ ಹೋಗ್ಬಿಡ್ತೀನಿ. ಸುಳ್ಳೆ ಮುಂಡೆ ನಿಮ್ ಮಗನ್ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ? ಇನ್ನೊಂದಿನ ಫೋನ್ ಮಾಡಿ ನೋಡು, ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ? ನಾವು ರೈಲಾಗ್ ಬರ್ತಾ ಇದೀವಿ. ನಾಳಿಕ ಇವತ್ತಲ್ವ ಎಂಗೇಜ್ಮೆಂಟ್? 10:30ಗೆ ಎಂಗೇಜ್ಮೆಂಟ್. ಇವತ್ತ ನಾಳಿಕ ದೊಡ್ಡಪ್ಪ? ನಾಳೆ. ಮತ್ತೆ ಇವಾಗ ರೈಲಾಗ್ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ, ಅಲ್ಲೇ ಭದ್ರಾವತಿಯಿಂದ ಬರೋದೇ ಹೋಗೋದ್ ಒಂದಿನ ಆಗುತ್ತೆ. ಹಂಗಾಗಿ ಬನ್ನಿ, ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ? ಟ್ರೈನಿಗೆ ಬಂದ್ ಸೀದಾ ಫೋನ್ ಮಾಡಿ ತಿದ್ ಬರ್ತಾನೆ. ಇಲ್ಲ, ಅಲ್ಲೇ ಬರ್ತಾ ಇದೀವಿ. ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ, ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು, ಹೂವ ತಗೊಂಡು, ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ? ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ನಿಂಗ್ ರೇಷ್ಮೆ ಶರ್ಟ್ ತಗೊಂಡು, ರೇಷ್ಮೆ ಪಂಚೆ ತಗೊಂಡು, ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು?
ಅನ್ವರ್ಸೈಜ್ 195 100 ಅಂತ ಅಂತಾರೆ. 100 ತಾಳ್ರಿ ಫ್ರೀ ರೇಟ್ ಅಂತ ಅಂತಾರೆ. ಅದ್ರಾಗೆ ಅಂಗಡಿಗೆ ಹೋದ್ರಿ 100 ತಗಂತೀನಿ. ಸೀರೆ ತಗಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗಂತೀನಿ, ಗಂಧದ ದಾರ. ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದಾನೆ, ತಲೆನೋವು ಬಂದಂಗ ಆಗತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಇದು ರೂಪ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದಡಪ್ಪ, ಈಗ ಇದೇ ನಮ್ಮ ಮಾಮ ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೊಡ ಕೈ ಕೈಗೆ? ಅಕ್ಕೈ ಸ್ನಾನ ಮಾಡ್ತಾ ಐತೆ. ಟ್ರೈನು ಅಂತ ಟ್ರೈನ್ ಆಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಸ್ತಿ ಮುನ್ಸೂಚನೆ. ಇದು ಕುಡ್ತಸ್ತಿ. ಅಲ್ಲ ಮಾಮ, ಕುಡಿಯಂಗ್ ಮಾಡಕ್ ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ ಇದು ಮುನ್ಸೂಚನೆ. ಮಾಮ ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಲತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬನೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀತಿಸವ ನೀನು. ಈಗ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತದೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು. ಇಲ್ಲ ಈಗ ಇಕ್ಕವ್ರೆ. ಇದು ನೋಡಿ ಅಂಗಡಿಗೆ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಹಲೋ ಇದು ಹಲೋ 96 kg. ಹಲೋ ಗುಡ್ ಮಾರ್ನಿಂಗ್ ಸರ್. ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ಒಂದ್ ತೂಕ 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ? ನಾವು ಇಷ್ಟ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀ 95 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಐತಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಗೋಣ, ಪ್ಲೇನು. ಪ್ಲೇನ್ ಕಲರ್ ಅಂದ್ರೆ ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ, ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು. ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಅಲ್ಲ, ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪಾ, ವಿಸ್ಪರ್ ವಿಸ್ಪರ್. ಇಲ್ಲ, ನಾವು ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಸಾರು ಎಲ್ಲ ತಿನ್ನಲ್ಲ ನಾವು. ಅಲ್ಲ, ನಾವು ವಿಸ್ಪರ್ ಬೇಕಾ ಪಾಕೆಟ್? ಯಾಕ? ಒಳ್ಳೆ ಮುದ್ದೆ ಮಾಡ್ತಾರ ಮನೆಗೆ. ಆಮೇಲೆ ಇದು ನಾವು ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ವಿಸ್ಪರ್ ಬೇಕಾ? ತಿನ್ನಲ್ಲ. ಹೌದಾ? ದೇವ್ರ ಬಂತು. ಉಯ್, ದೇವ್ರ ಬಂತು ಮಾಮ. ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ದ್ಯಾಲೆ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಏನು ನನಗೆ ಹುಚ್ಚಿದೆ ಅಂತ ಕಾಣ್ತದೆ. ದೇವ್ರ ಬಂತು.
ನನಗೆ ಇದು ಏನು ಆ ಏನೇ ಇದು ಹೆಂಗ್ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಓ ಇಲ್ಲ. ದೇವ್ರ ಬಂತು ಓ ಬಳೆ ಹೊಡೀರಿ ಗಂಟೆ ಹೊಡೀರಿ. ಸ್ವಾಮಿ ಇದು ಬರೇ ಟೈಮು ಮುಂದಿನ ಆದ್ಮೇಲೆ ನಿಧಿಕೊಂಡ್ಬಿಡ್ತಾರೆ. ದೇವ್ರ ಬಂತು ಅಂತ ಏನು ಕೂಡ ಹೆಚ್ಚಾಗಿ ನಂಗೆ ಆಡ್ತಾರೆ. ಕಿವಿ ಹೊಡೆದ್ ನನಗೆ ದಡ ಮಾಮ ಹಾ ದೇವ್ರ ಬಂತು ದೇವ್ರ ಬಂದ್ಬಿಟ್ಟಿ ಹಾರ ಹಾಕ್ಸ್ಕೊಂಡು ಅಯ್ಯೋ ಮಾಮ 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 ನಿಮ್ಮ ಯಾರು ಹೇಳ್ಬಿಟ್ಟು ಮಾತಾಡಿ ನಾ ರಾಂಗ್ ನಂಬರಿಗೆ ಮಾಡಿದಿರ ಅಮ್ಮ. ಅಯ್ಯೋ ಅಮ್ಮ ಯಾವ್ದೆಲ್ಲವ ಇಲ್ಲಿಂದ ಇದು ಸಿಕಂದ್ರಾಬಾದ್ ಹೋದಂಗೆ ಎಕ್ಸ್ಪ್ರೆಸ್ ಟ್ರೈನು. ಅಯ್ಯೋ ನಾ ಯಾರ್ದು ಬೇರೆ ನಂಬರಿಗೆ ಮಾಡಿದ್ರೆ ನೋಡಕ್ಕ. ನಾನ್ ನರಸಿಂಹರಾಜು ಲೇಟ್ ನರಸಿಂಹಪ್ಪ BN ನೀನ್ ನರಸಿಂಹರಾಜು ಅಲ್ಲ BN ನರಸಿಂಹರಾಜು ಲೇಟ್ ನರಸಿಂಹಪ್ಪ ಬುಗುಡ್ನಳ್ಳಿ ಪೋರ್ಟ್ ಬಳ್ಳಾಪುರದಾಗ ಹಳ್ಳಿ ಮರುತ ಮನೆ ವಿಜಯ ಜ್ಯುವೆಲರ್ಸ್ ಅಂತ ನಿಮ್ ಮನೆ ಮೇಲೆ ಬಂದೈತೆ. ನೀನ್ ಕಪ್ಪು ಯೂನಿಕಾನಲ್ಲಿ ಓಡಾಡ್ತೀಯ ಕಿವಿಗೂ ಅಲ್ಲಿ ಕಂಡಿದೀಯ. ಅಯ್ಯೋ ಆಯ್ತಮ್ಮ. ಕರೆಕ್ಟ್ ನಾನೇನು ನನ್ಗೆ ಯಾಕೆ ಹಿಂಗೆ ಫೋನ್ ಮಾಡ್ತೀಯಕ್ಕ? ನಾನು ಅಪರಾಧಿ ಅಲ್ಲ. ನಾನು ಏನ್ ಹಂಗ್ ಮಾಡ್ತೀಯ? ಯಾರು ಹಂಗ್ ಮಾಡೋರು ಅವ್ರ ಮನೆಗ್ ಬೆಂಕಿ ಇಕ್ಕೋಬಿಡು. ಯಾಕೆ ಓಡಾಡ್ತೀಯ? ನೀನು ಅಪರಾಧಿ ಅಲ್ಲ, ನಿರಪರಾಧಿ. ನಾನು ಅಪರಾಧಿ. ಯಾಕೆ ಅಪರಾಧಿ ಅಂದ್ರೆ ನಾನ್ ನಿನ್ನ ಮನ್ಸಾರಿ ಅಮ್ಮ ಏನೋ ನಾವ್ ಇವತ್ತು ಹೊಟ್ಟೆ ತುಂಬಾ ಊಟ ಮಾಡಿ ನಿಮ್ದಾಗ ಮನೆ ಕಾಣ್ತಿದ ಹೋಗಿದ್ ಯಾಕಕ್ಕ ನಮ್ಗೆ ಹಿಂಗ ಅಯ್ಯೋ ಅನ್ನಿಸ್ತೀಯೋ? ಯಾರು ಹೆಣ ಹೋಗ್ಮಕ್ಕೆ ಹೋಗಿ ಹೆಣ ಮುಚ್ಚಿಬಂದು ಸಾಕಾದ್ರ ಓಡಾಡ್ತೀಯಲ್ಲಕ್ಕ. ನಾವೆಲ್ಲ ಶುಭ ನುಡಿಯೋ ಸೋಮ ಅಂದ್ರೆ ಹೂಬೆ ಕಾಣ್ತಿಲ್ಲ ಮಾಮ ಅನ್ನಂಗ್ ಮಾತಾಡ್ತೀಯಲ್ಲಕ್ಕ. ನೀನ್ ಅವೇನೋ ಮನೆಗೆ ಗಂಡ ಹೆಂಡತಿ ಏನೋ ಮಾತಾಡ್ಕೊಂಡು ಕತೆ ಹಾಕಣ ಅಂದ್ರೆ ಮುದ್ದಿದಾಗ ಬಂದು ಬೆಕ್ಕು ಬಂದಂಗ್ ಬರ್ತೀಯಲ್ಲಕ್ಕೋ. ಒಂದ್ ಔಟ್ ಬಿಟ್ಟು ಮಾತಾಡಕ್ಕ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನಗೆ ಉಸಿರು ಕಟ್ಟಂಗ ಆಗತ್ತಲ್ಲ. ನಿನ್ಗೆ ಏನ್ ಬಂದ್ ಹಂಗೆ ಆಯ್ತು. ಯಾರು ಬೇರೆ ನಂಬರಿಗೆ ಮಾಡಿದೀನಿ ನೋಡ. ಆಯ್ತು ಸಾಪ ಹಾಕು. ನಾನಿನ್ನ ಹಾಳಾಗೋಗ್ಲಿ ಸಾಪ ಹಾಕು ಪರವಾಗಿಲ್ಲ. ನೀನ್ ಚೆನ್ನಾಗಿರ್ಬೇಕು ನನ್ಗಷ್ಟೇ. ಯಾಕೆ ಗೊತ್ತಾ? ನೀನು ಅಪರಾಧಿ ಅಲ್ಲ, ನಾನ್ ಅಪರಾಧಿ. ನೀನ್ ನಿರಪರಾಧಿ. ನಾನ್ ಅಪರಾಧಿ ಯಾಕೆ ಅಂದೆ ಅವತ್ತು ನಿನ್ಗೆ ಮೆಚ್ಚಿ ನಾನು ನಿನ್ ಲವ್ ಮಾಡಿ ನೀನ್ ಹಿಂದೆ ಬಿದ್ದು ರಕ್ತದಲ್ಲಿ ಲೆಟ್ರ್ ಬರ್ದು ನಿನ್ಗೆ ಹೂವ ಕೊಟ್ಟೆ, ಎಲ್ಲಾ ಕೊಟ್ಟೆ, ಬಟ್ಟೆ ಕೊಡಿಸ್ದೆ, ಚೈನ್ ಕೊಡಿಸ್ದೆ, ಮೊಬೈಲ್ ಕೊಡಿಸ್ದೆ, ಗಾಡಿ ಕೊಡಿಸ್ದೆ, ಸೈಟ್ ಮಾರಿ ಎಲ್ಲಾ ಕೊಟ್ಟೆ. ನಿಲ್ಲಿಸ್ ಮಾತಾಡು. ಒಂದೇ ಸಮ ಕೇಳ್ಬೇಡ. ನನ್ಗಿಲ್ಲಿ ಈಗ ಮಾತ್ರೆ ಮುಗ್ದೋಗಿವೆ. ಮೊನ್ನೆ ಈಗ 15 ದಿನದಾಗ 100 ಮಾತ್ರೆ ತಂದೆ ಅಕ್ಕ. ನಿಲ್ಲಿಸಿ ಮಾತಾಡು. ನಿಂಗೆ 2 ಉಂಗ್ರ ಕೊಡಿಸ್ದೆ, ವಾಲೆ ಕೊಡಿಸ್ದೆ, ರೆಡ್ಮಿ ಮೊಬೈಲ್ ಕೊಡಿಸ್ದೆ, ಬಟ್ಟೆ ಕೊಡಿಸ್ದೆ, ಅಂಡರ್ವೇರು ಕೊಡಿಸ್ದೆ. ಅಂಡರ್ವೇರ್ ನಿನ್ ಮೊದ್ಲಿಕ್ಕಂಬದಿದ್ದು ಹಿಂದೆ ಮುಂದೆ 2 ತೂತಾಗಿದ್ವು. ಆಮೇಲೆ ಎಂತೆಂತ ಅಂಡರ್ವೇರ್ ಕೊಡಿಸ್ದೆ, ಜಾಕಿ ಕೊಡಿಸ್ದೆ, ಎಲ್ಲಾ ಕೊಡಿಸ್ದೆ. ನೀ ಎಲ್ಲಾ ಮಾಡ್ದೆ. ನೀನ್ ನನ್ಗೇನ್ ಮಾಡ್ದೆ? ನೀನ್ ನಂಗ್ ಒಂದ್ ಸೀರೆ ಕೊಡಿಸ್ಲಿಲ್ಲ, ಒಂದ್ ಲಂಗ ಕೊಡಿಸ್ಲಿಲ್ಲ. ಅಯ್ಯೋ ಏನೋ ಇವತ್ ಮನೆಗೆ ನಾವು ಗಂಡ ಅಂತ ಹೆಚ್ಚುಕಟ್ಟಾಗ ಮನೆ ಕಳಕ್ ಹೋಗ್ಬಿಡಲ್ವಲ್ಲೋ. ತಾಯಿರ ಹಾಕ್ಯೋ ಪರಮಾತ್ಮ. ಶಿವನೇ ಎಲ್ಲಿದ್ಯಪ್ಪೋ? ವೆಂಕಟರಮಣ ಸ್ವಾಮಿ ನಿಂಗ್ ಒಳ್ಳೇದ್ ಮಾಡಲ್ಲ ಬಿಡು. ಯಾಕೆ ಅಂದ್ರೆ ಅರ್ಧ ಬರ್ಧ ಬೆಟ್ಟ ಹೋಗ್ ಬಂದಿದ್ಯಲ್ಲ, ನಿನ್ಗ್ ಒಳ್ಳೇದ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇದಕ್ಕೆ ನನಗೆ ಏನು ಹೇಳಿಲ್ಲ ಅಕ್ಕ. ನಾನು ಇವತ್ತೇನು ನಾವು ಕೋಳಿ ತಂದು ಊಟ ಮಾಡಿ ನಿಮ್ದೆ ಮನೆ ಕಣಕ್ ಬಿಡಕ್ಕ. ನಾವೇನ್ ನೀನ್ ಕೋಳಿ ತಗೊಂಬಂದ್ ತಿನ್ಬಿಡ್ರಿ. ನಾನೇನ್ ನಿನ್ ಕೋಳಿ ಮಾಡಿರೋದು ಯೋಲ್ ತಿನ್ನಾನ ಇಲ್ಲ. ನೀನ್ ಯೋತಿರೋ ತಂದ್ ಕೊಟ್ಬಿಡು, ತಟ್ಕ ಹಾಕೊಂಡ್ ಅದನ್ನೇ ತಿನ್ಬಿಡ್ತೀವಿ. ನೀನು ಅನ್ನ ತಿನ್ನ ಬಾಯಾಗ ಏನ್ ಮಾತಾಡ್ತಿ ತಾಯಿ? ಯಾಕವ ನಮ್ಮ ನಿಂಗ ನಿಷ್ಠೂರ ಮಾಡ್ತೀಯ? ನೀನ್ ಯಾರು ಎತ್ಲು? ನೀನೇನ್ ಕಷ್ಟ ಬಿದ್ದಿದ್ವಿ ನಮ್ಗೆ ಗೊತ್ತಿಲ್ಲ. ನಾನು ಬಳ್ಳಾಪುರ ನರಸಿಂಹರಾಜು ಅಕ್ಕ. ಅದೇ ಬಳ್ಳಾಪುರ BN ನರಸಿಂಹರಾಜು ಲೇಟ್ ಪೋಸ್ಟು ಬಳ್ಳಾಪುರ ತಾಲೂಕು ಜಿಲ್ಲೆ. ಕಿವಿಗೆ ಕಂಡಿದ್ಯಾ? ಕಪ್ಪು ಗಾಡೆ ಓಡಾಡ್ತೀಯ, ಬಿಳಿ ಚಪ್ಪಲಿ ಹಾಕೊಂಡಿದ್ಯಾ, ಕುರ್ತಾ ಹಾಕೊಂಡೆ, ಕೂಲಿ ಗ್ಲಾಸ್ ಹಾಕೊಂಡ್ಯಾ.
ಒಂದ್ ಅಕ್ಷರನ ಹೇಳ್ದಂಗ್ ಹೇಳ್ತೀವಿ ಕರೆಕ್ಟ್ ಆಗಿ ಹೇಳ್ತೀವಿ ಅಕ್ಕ. ನೀವು ಪೂರ್ತಿ ಸುಮ್ ಮರ್ತ್ಬಿಟ್ಟೆ ನಾನು. ಬೆಳಗ್ಗೆ ಹೊತ್ತು ಎಣ್ಣೆ ತಗೊಂಬರಕ್ ಹೋಗ್ತೀಯ, ಆಮೇಲೆ ಬಸ್ ಸ್ಟ್ಯಾಂಡಾಗ ಎಣ್ಣೆ ತಗಂತೀಯ, ಚೀಲಕ್ ಇಕ್ಕಂತೀಯ, ಮಾರ್ಕೆಟಿಗೆ ಬಂದ ತರಕಾರಿ ತಗಂತೀಯ, ಆ ಸಾಬ್ರ ಅಂಗಡಿಗೆ ಹೋಗ್ತೀಯ, ಎಲ್ಲ ತಗಂತೀಯ. ಅಷ್ಟ್ ಹಂಗ್ ಬಂದ್ ಹೋಗ್ಬೇಕಾರೆ ನಮ್ ಅಂತಕ್ ಬಂದ್ ಒಂದ್ ಮುದ್ದಾಡಿ ಒಂದ್ ಮುತ್ ಕೊಟ್ಟು ಹೋಗ್ಬಿಟ್ರೆ ಅಷ್ಟೇ ಸಾಕು. ಅಯ್ಯೋ ಅಯ್ಯೋ, ಯಾ ಟೈಮಲ್ಲಿ ನಿನ್ನ ತಾಯಿ ಜನನ ಮಾಡ್ತಮ್ಮ, ಬಳೆ ಮಳೆಗ್ ನಾಯಿ ಬಡ್ಕಂತೀಯ ತಾಯಿ. ಹೂ ಅರ್ಧೋಗ ನಿಮ್ಮ ಮುಖ್ಯರ ತಾಯಿ ನಾಯಿ ಕ್ಯಾಯ. ನಾನ್ ನಿನ್ಗೆ ಏನ್ ತಪ್ಪು ಮಾಡಿದ್ದೆ? ನಿನ್ ಮಕ್ಳಿದ್ದಂಗೆ ನನ್ ಮಕ್ಳಲ್ವಾ? ನಿನ್ ಹೆಂಡತಿ ಇದ್ದಂಗೆ ನನ್ ಹೆಂಡತಿ ಅಲ್ವಾ? ನಾನ್ ನಿನ್ಗೋಸ್ಕರ ಅವಾಗೆಲ್ಲ ಕುಡ್ದು ಎಣ್ಣೆ ಹಚ್ಕೊಂಡ್ ವಾಂತಿ ಮಾಡ್ಕೊಂಬಾಕ. ನಿನ್ ವಾಂತಿ ಎಲ್ಲ ಬಾಚಿ ಇಲ್ವಾ? ನಿನ್ ಅಂಡರ್ವೇರ್ ಎಲ್ಲ ತೊಳ್ದಿಲ್ವನೋ? ಯಾಕೋ ಏನನ್ನ ನಿನ್ಗೆ ಇಷ್ಟ ವರ್ಷ? ಯಾವ್ದೋ ಒಂದ್ ಅಜ್ಜಿ ಇವತ್ತಿನಾಗ ಎದ್ದು ನಿನ್ ಮನೆ ಹಾಳಾಗೋದ ನಮ್ಮ ಕಿಲ್ದಾಗಿರೋ ಕಾಸ್ ಕತ್ಕೊಂಡೆಲ್ಲ ಬೇವರ್ ಚಿನ್ನ ಮಕ್ಳ ಸುಳೆ ಮಕ್ಕಳು ಅಂತ ಇಲ್ಲಿ ತಾಪುಣ್ಯಕ್ಕೆ ಅಜ್ಜಿ ಬೈದಂಗ್ ಬೈತಿ ಹೇಳ್ತಾಯಿ. ನನ್ನ ಅಜ್ಜಿಗಟ್ಟಾಗ ಮನೆ ಕಣಕ್ ಬಿಡವ, ನಿನ್ ಕಾಲಿಗೆ ಮುಗಿತೀನಿ. ಯಾಕೆ ಒತ್ತಿ 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 ಎಳಿತೀಯವ ಒಂದೇ ಸಮ. ನನ್ ಜೀವನ ಯಾಕೋ ಹಾಳು ಮಾಡ್ದೆ? ಮಾತಾಡಕ ಬಿಟ್ಟು ಮಾತು ಒಂದೊಂದೇ ಮಾತಾಡ್ತಾ ಈ ಮಾತ್ರೆಲ್ಲ ಮುಗ್ದೋಗ್ಯವೆ. ಒಂದೊಂದೇ ಮಾತಾಡಕ್ ಎಲ್ಲ ಮರ್ತೋಗ್ಯತ್ ಕಣೋ. ನನಗೆ ಎಲ್ಲ ನನ್ ಮನ್ಸಲ್ಲಿರೋದೆಲ್ಲ ಒಂದೇ ಮಾತಾಡ್ಬೇಕಣೋ. ನನ್ ಮನ್ಸು ತಕೊ ತಕೊ ಕೊತ 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 ಕುದಿತಾ ಇದೆ ಕಣೋ. ಎಲ್ಲ ಕೋಳಿ ಎಲ್ಲ ಬಸ್ಸಿಗೆ ಸಿಕ್ಕೋದು ಯಾಕೆ ಹಂಗಂತೀಯ? ಯಾರ ಕೋಳಿನೋ? ಅಯ್ಯೋ ಇವ್ ನಮ್ಮನ್ನ ಒಂದೇ ಸಮಕ್ಕೆ ಗೋಳಾಡಿ ಸಾಕಾಗಿ ಸುಸ್ತಾಗಿರೋರು ಮಾತಾಡ್ತಾಳಲ್ಲ ಇವಳು. ಅವಳಗ ಕೊಡುಕ್ ಮುಂದೆ ಯಾರ ಕೋಳಿನೋ ಬಸ್ಸಿ ಸಿಕ್ಕಿದ್ದು ಹೇಳೋ. ಅಂದ್ರೆ ಇನ್ನೇನ್ ಹೇಳನಕ್ಕ, ನಮ್ಮ ಮನೆ ಕೋಳಿ ಒಂದು ಇಲ್ಲ ಅಂತ ಅಂದೆ ಕಣಕ್ಕ. ಹೌದೇನೋ? ಯಾಕೋ ಮುಂಡೆ ಮಗನೆ, ನಿನ್ ಬೈಕ್ ಮಣ್ಣಾಕ ಹೋಗದರಾಗ ಆಕ್ಸಿಡೆಂಟ್ ಆಗಿ ಸಾಯ ಕರೆನಾಗಿರೋ ಕಚ್ಚ. ಅಯ್ಯೋ ಅನ್ನು ನಾ ಯಾಕೆ ಕರ್ಮ ಮಾಡಿದ್ನು? ಅನ್ನು ಮುಗಿಸಿ ನಮ್ ಮನೆಗೆ ಯಾರು ಇಲ್ಲ, ನೀರ ಸುಳೆ ಮಗನೇ. ಏನು ಒತ್ತು ಬರ್ಲಿ. ಯಾಕೆ ಕರ್ಮ ಮಾಡಿದ್ನು? ನಮ್ಮ ಅಣ್ಣ ತಮ್ಮದಿರ ಒಂದ್ ಮಾತು ಬೈಲಿಲ್ಲ, ನಮ್ಮ ತಾಯಿ ಒಂದ್ ಮಾತು ಬೈಲಿಲ್ಲ, ನಮ್ಮ ತಂದೆ ಒಂದ್ ಮಾತು ಬೈಲಿಲ್ಲ. ಯಾವ್ದೋ ಅನಿಷ್ಟ ಮುಂದೆ ಯಾರು ಯಾಕೋ ನನ್ ಬಾಳೆ ಹಾಳು ಮಾಡ್ಬಿಟ್ಟಲ್ಲೋ. ಅಯ್ಯೋ ಇಲ್ಲಿ ಹಂಗ್ ಬಂದ್ರೆ ಹಿಂದ್ಗಡೆ ಹಂಗ್ರ ಬೈದಂಗ್ ಬೈತಿಯಲ್ಲೇ ನಿಂತು ಗುದ್ಲ ನಿಮ್ಮ ಕೊಡ್ಕೊಂಡಿತ್ತು ಅಂತ ಬೈತದೆ ನಮ್ಮ ಧ್ಯಾನ. ನನ್ನ ಮಗ ನಿನ್ ನಾಲಿಗೆ ಮಾಡಿ ನಮ್ಮ ಒಳಗೆ ಓ ಅಂತ ಬಡ್ಕೊಂತಾರಲ್ಲ, ಹೆಂಗ್ ಬಡ್ಕೊಂತಿಯಲ್ಲ ಅಮ್ಮ? ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗದಾರಾಗ ಆಕ್ಸಿಡೆಂಟ್ ಆಗಿ ಸಾಯ ಅಂದ ವೆಂಕಟರಮಣ, ಮಂಜುನಾಥ, ಚಗ್ಗಂದೂರು, ಚೌಡೇಶ್ವರಿ ಅಮ್ಮ ಇವ್ರ ಮನೆ ಕತ್ಲು ಮಾಡಮ್ಮ, ಇನ್ ಕಣ್ ಕಾಣಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಅಯ್ಯೋ ಅಯ್ಯೋ ತಾಯಿನ ಈಗ್ಲೇ ನಮ್ಮನ್ನ ರಾತ್ರಿ ಕಣ್ ಕಾಣ್ದಂಗ ಆಯ್ತು. ಇವನ್ಗೆ ಎರಡು ಕಣ್ ಕಾಣ್ದಿಲ್ದಂಗ್ ಮಾಡು, ಎರಡು ಕಾಲು ಇಲ್ದಿದಂಗ್ ಮಾಡು ಅಮ್ಮ. ಇವನು ದೇಕ್ಕೆ ನಾಚಿಗೆ ಬರ್ಬೇಕು. ಯಾವ ನೀರ್ ತಗೊಂಡ್ ಮಗ ಎದೆ ನೋವು ಬಂದ್ ನೀವು ಈಗಿನ ಊಟ ಮಾಡಿ ಮನೆ ಕಣ ಶಿವ ಅಂತ ಬಂದು ಈಚಿಗೆ ಬರ್ಬೇಕು. ತಿಕ್ಕೆ ಒಂದ್ ಟೈರ್ ಹಾಕಿರ್ಬೇಕು, ತಿಕ್ಕೆ ಎಳ್ಕೊಂಡ್ಬರ್ಬೇಕು, ಅಲ್ಲೇ ಹೇಳ್ಬೇಕು, ಅಲ್ಲೇ ನೀರ್ ತೊಳ್ಕೊಬೇಕು, ಆರಾಮಾಗಿ ಹೋಗ್ಬೇಕು. ಎಲ್ಲಿ ಹೋಗ್ಬಾರ್ದು. ಇನ್ನೊಂದ್ ಮಗನ್ ರಾತ್ರಿ ಹೊತ್ತು ಯಾರು ಬಸ್ನ ಲಾರಿ ಹತ್ತಿಸ್ಕೊಂಡು ಹೋಗಿಲ್ವಲ್ಲೋ? ಪ್ರಜಾವಾಣಿ ಪೇಪರ್ ಓದಂಗ್ ಗೊತ್ತಿಲ್ಲ ನಿಮ್ಮ ಊರಿ ಎಷ್ಟು ನಿಮ್ಮ ನಮ್ ಜಗಳ ತಂದಿ ಕೊಟ್ಟಲ್ಲ ನೀವು ತಾಯಿನಾಕಿ. ನಿಮ್ದಿಗೆ ಹೆಂಗೋ ಮನೆ ಕಣಿವ್ನಲ್ಲೇ ನಿಮ್ದಿಗೆ ಹೆಂಗೋ ನಯಸ್ ಮಾಡಿ ಮನೆಗೆ ತಾಯಿನಾಕಿ. ಹೆಂಗೋ ಅವ ಅಕ್ಕಂಗೆ ಹಂಗೆ ಮಡಗಿದಿರ, ಅಕ್ಕಂಗೆ ಇನ್ನೂ ಏನೋ ಮೋಸ ಮಾಡಿಲ್ವನೋ? ದುಡ್ಡು ಕೆರೆನಾಗ ಹೊಡ್ದಂಗೆ ಹೇಳು. ನನ್ನ ಹಾಳು ಮಾಡ್ದೆ, ಆ ಪಾರ್ವತಿನ ಹಾಳು ಮಾಡ್ದೆ, ಆ ಲಕ್ಷ್ಮಿನ ಹಾಳು ಮಾಡ್ದೆ. ಅಯ್ಯೋ ನಾನೇ ಬಡ್ಕಣಂತ ತಾಯಿ ನನ್ ಕಿವ್ ಕೇಳೋದು ನಿಮ್ಮ. ಅಯ್ಯೋ ನೀ ತಾಯಿ ಇಲ್ಲಿ ಯಾರೋ ಹೋಗಿ ಬಂದವಳೆ ಓ ಅಂತ ಯಾವ್ದು ಮಾತಾಡ್ರು ಉಗಿತಾವಳು, ಕೆರೆನಾಗ ಹೊಡ್ದಂಗೆ ಹೇಳ್ತಾವಳು ಇಲ್ಲಿ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮ್ ಇಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗ್ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ.
ಅದೇ ಅದು ಮಾಮೂಲಿ ವರದಕ್ಷಿಣೆ ಒಂದ್ ಕೈ ಚೈನ್ ಕ್ವಾಲಿಟಿ ಚೈನು ಒಂದ್ ಗಾಡಿ ಕೇಳಿದ್ದೆ ಕಣ. ಯಾರಿಗೆ ಮಾಡಿದ್ರಿ ಫೋನು? ನರಸಿಂಹಣ್ಣ, ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವು ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಾನು ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಅಲ್ಲ, ನಾವ್ ಯಾವ್ದು ಮದುವೆದು ಪದವೆದು ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ ನಾನು ನನ್ನ ಮಗಂದು ವರದಕ್ಷಿಣೆ ಹಾ ಮದುವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗುರ, ಒಂದ್ ಬ್ರಾಸ್ಲೆಟ್, ಒಂದ್ ಗಾಡಿ ಕೇಳಿದ್ದೆ. ಓ ಮಗರಿಗ? ಮಗನ್ಗೆ ಹೇಳಿ ಸ್ವಾಮಿ. ಅದೇ ನೋಡಿದ್ದೀರ ನಮ್ ಕೇಶವನ್ನ? ಇಲ್ಲ, ನೋಡಿಲ್ಲ. ಅದೇ ಅವ್ನು ಬೆಂಗಳೂರಾಗ ಕೆಲ್ಸ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ನಮ್ಮ ಮನೆಗ್ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗ್ಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತಾವ ನಿಲ್ಸ್ಕೊಳಕ್ ಜಾಗಿಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದು ತಾಮನ್ ಬಿಡ್ಲಾ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ, ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆದ್ಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ, ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ, 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು ಹುಡ್ಗ ಹುಡುಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತಾ ಊರಾಗೆಲ್ಲ? ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಯಜಮಾನ್ರೆ, ಯಜಮಾನ್ರೆ ನೀವ್ ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ಏನ್ ನಿಲ್ಸ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸ್ಕೊಂಡ್ ಮದುವೆ ಆಗತ್ತಕ, ಆಮೇಲೆ ಎತ್ಕೊಂಡ್ ಹೋಗ್ತಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು. ಅವರು ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ತಿಂದು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ. ಅಲ್ಲ ಇವ್ರೆ ಯಜಮಾನ್ರೆ, ನೀನು ನಂಬಿಕೆ ಇಲ್ಲ. ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈರ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಂಟೆಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಗಳು, ಅಟ್ಟೂರು ನನ್ನ ಮಕ್ಕಳು, ನಿನ್ನ ಅಣ್ಣ ತಮ್ದಿರು ಇದ್ದಂಗೆ ನಮ್ಮ ಅಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ನಿಮ್ಮ ಅಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕೊಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಸೂಳೆ ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನು ಮಾಡಿಕೊಳ್ಳಿ. ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು, ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ, ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ.
3.5 kg ಕಬ್ನ ತಗೊಂಡ್ ಈ ಕಡೆ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿನ ಅದ್ರಾಗ ಏನೈತೆ ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಟಿಕ್ರಾಗ್ ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಕ ಈಗಲೇ ಅರ್ಧ ಹುಚ್ಚಿಡ್ದೈತೆ ನನ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ ನೋಡೋ ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರ ತಂದು? ನಮ್ಮಮ್ಮ ಸೊತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸೊತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸೊತ್ತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟರೆ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನಾ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಡು ಕುಂತಿತ್ತವಳಿ ಹೊತ್ಕೊಂತ ಇದ್ದೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್? ತಡಿ ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಕೆಗ ಪಲ್ಸರ್ ಗಾಡಿ ಯೂನಿಕಾನು ಅವೆಲ್ಲ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಾವು ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ಧಿಕಾರದ ಊರ್ ಬಾಕ್ಲಾಗ್ಯವಳೆ, ಯಾವ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು ನರಸಿಂಹರಾಜಣ್ಣ ನೀನೇನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನ ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, ನೀನ್ ನೋಡೇ ಇಲ್ಲ ನಾನು. ಯಾರು ಮಗು? ಹಲೋ ಯಾರು? ಹಲೋ ಮಗು, ನರಸಿಂಹರಾಜು. ಇಲ್ಲ ಮಗು, ಬೆಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ನೀವೆಲ್ಲ ಮಕ್ಕಳೇ. ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ. 1.5 ಲಕ್ಷ ರೂಪಾಯಿ ಹೇಳ್ದ, ಬರೀ ಪೂಜೆ ಪುನಸ್ಕಾರಗಳನ್ನು ಶಾಟಗಳನ್ನು ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನ್ ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡ್ಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಇದೆ ಅಂತ. ಇದು ಹಳೆ 89 ವರ್ಷ ಅಜ್ಜಿಗೆ ಇದು ಪ್ಯಾರೆಂಟ್ ಲವ್ಲಿ ಹಾಕ್ದಂಗೆ ಆಯ್ತು ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಅಜ್ಜಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮದುವೆ ಕರ್ಕೊಂಡು ಹೋದಂಗ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ, ನಮ್ ತುಂಗೆಲ್ಲ ಉರಿಯಕ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆದು ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳೆತಿದ್ದು, ಅವು ಕಿತ್ಕೊಟ್ಟೆ, ಅದು ಉದ್ರೋದು ಎಲ್ಲ. ಏನ್ ಉದ್ರೋದ್ವೋ ಕಂದ? ಯಾಕೆ ಅಲ್ಲಿ ಕಿತ್ತಿದ ಟೈಮ್ ಸರಿಲ್ವನ ಎಲ್ಲ ಪೂರ್ತಿ ನುಣ್ಣುಗುದ್ರೋದು, ಇದು ಒಂದು ಗೊತ್ತಾಗಿಲ್ಲ. ಏನಪ್ಪ ಬಿಡಿ, ಅದೇನಮ್ಮ ಅದೇ ಜ್ಞಾಪನ ಬಂತು, ಅದೇನು ಜ್ಞಾಪನ ಬಂತಲ್ಲ, ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ, ಎಲ್ಲ ತಡಕಿರು ಒಂದು ಸಿಗ್ತಾ ಇಲ್ಲ, ಕಿತ್ತಿ ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣು. ಏನು ಇದು ಕಂದ? ಪರ್ಮನಾಯ್ತ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಉರಿ
ಪಕ್ಕೆ ಹಿಡ್ಕೊಂಡಂಗ ಐತೆ. ಏನದು ಶಬ್ದ? ಬಸ್ಸು. ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದೀನಿ. ಈಗೇನು ಹೇಳ? ಎದೆ ಊರಿ ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರಿ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 13 ಕಣ. ಏನದು 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡ್ಸಿದಾರೆ ಕಣ. ಏನ್ ಮಾಡ್ಬೇಕರ್ತಿ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಸುಳ್ಳಿ ಮಾಡ್ಸವ್ರ ಮಾಟನ ಅವರು. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸ್ರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. 1 ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನೋ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ 1 ನಿಮಿಷ ಕಂದ. ನಿಲ್ಸೋ. ಸರ್ವವಿಘ್ನೋ ಶಾಂತಿಯೇ ಕಂದ. ಯಾರು ಸ್ವಾಮಿಗಳ? ಕಂದ ಹೇಳಿ ಸ್ವಾಮಿ. ಹೋಗಿದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೇನ್ ಏನಕ್ ಹೋಗಿದ್ದು ಕಂದ? ಹೆಣ್ಣು ನೋಡ್ಕೊಂಡ್ ಬರಕ್ ಹೋಯ್ತು. ಏನಾಯ್ತು? ಹೆಣ್ಣು ಮುಚ್ಚೋ ಮಧಾಂಧ. ಹೆಣ್ಣು ಗಂಡು ನಮ್ಮ ಅಪ್ಪ ಅಮ್ಮನೆ ಮಧಾಂಧ ಅಂತಿಲ್ಲ. ಈಗ ಬಿಟ್ರಿ ಬಿಟ್ಟಿದ್ದ ನಾನು. ಹೇಳಿ. ಹೆಣ್ಣು ಗಂಡ ನೀವ್ ನೋಡ್ಕೊಂಡ್ ಬರಕ್ ಹೋಗಿದ್ದು. ನೀವ್ ಹೆಣ್ಣಿನ ಕಡೆ ಅಲ್ವನೋ? ಕರೆ ನಂಗೆ ಗೊತ್ತಾಗ್ಲಿಲ್ಲ ಸರ್. ಯಾಕೋ ಮಧಾಂಧ? ಅಯ್ಯೋ ನಿಂತ ಅಯ್ಯೋ ಎಷ್ಟು ಬೈತ್ಯ. ಲಾಸ್ಟಿಗೆ ಹೋದ್ರು ನನ್ನ ಕೈದಲ್ಲಿ ಹೋಗದ್ರ ನನ್ನ ಮಗನೇ ತಿಕ್ಕಳಿಸ್ತಿ. ಯಾಕೆ ನನ್ನ ಅಯ್ಯೋ ಅನ್ನಿಸ್ತೀನಿ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿ ನಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನ ಮೂರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೇದು ಮಾಡ್ಲಿ. ನೀನು ಮನೆತನದ ಮದುವೆ ಮುಂಚಿ ಕಾರ್ಯ ಮತ್ತು ಮಠ ಮಾರ್ಯ ಕೆಲವಕ್ಕೆಲ್ಲ ಒಳ್ಳೇದು ಮಾಡಿ ನಿಮ್ಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಮ್ಗೆ ಹೋಗೋ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಭಾಗ್ಯ. ಲೇ ನಾನ್ ಕಣ ಕೂದ್ಲು ಸ್ವಾಮಿ. ಇವ್ರು ಸ್ವಾಮಿ. ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣ ಕಂದ. ಹೇಳಿ ಸ್ವಾಮಿ. ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟೋರು ಇವ್ರೇ. ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಗ್ಯಾಸ್ಟ್ರಿಕ್ ಸ್ವಾಮಿ. ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ. ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ. ಕಂದ 1 ನಿಮಿಷ ತಡಿಯೋ. ಸ್ವಾಮಿನ ನಿನ್ ಮೂಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಮೂಸ ಸ್ವಾಮಿ ತೋಡ್ ಸ್ವಾಮಿ. ಕಂದ ಏಕಂದ ಇದು 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಂಡ ಊಸ್ಬಿಡ್ತೀಯ. ಲೇ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನು ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ. ಏಕಪ್ಪ ಲೇ ಮಗನೇ. ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ. ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕೊಂತೇನೋ? ಸಿಟ್ಟ ನೀವು ನಿಮ್ಮ ಹತ್ರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ. ದಾರುಣ ವ್ಯಾಕ್ತವಿಂಟಂ ಪುಲಿಸಿತದಂ ನಾಕ್ತರೆ.
ವೆಂಕಟರಾಜ ತೋರ್ಮಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣ, ಅದನ್ನ ಕೇಳೋ ಇದು ಕೇಳ ಹೋಗಬಾರ ಅಂದ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ, ನೋಡ ಎಷ್ಟ್ ಸಲ ಅಂತ ಮಗನೇ ಅಂತ ಮರ್ಯಾದೆ ಕೊಟ್ರಿ. ಮಗನೇ ಹೇಳಿ ಹೇಳಿ, ಏನ್ ಮಾಡ್ತಿದ್ಯೋ? ಇಲ್ಲಿ ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಐತೆ, ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಪಂಚೋಳಿ ಕೈ ಇಕ್ಕಳೋ. ಇದು ಪಂಚ ಪ್ಯಾಂಟ್ ಪಂಚೋಳಿ ಕೈ ಇಕ್ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋತಿ, ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋ ಹೊತ್ತಿಗೆ ಮತ್ತೆ ಬರ್ಬಾರ್ದು ಟೈಮಾಗ ಮಳೆ ಬರ್ತೈತೆ, ಬರ್ಬಾರ್ದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಅಂತದ್ದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತ ಬಂದಿರೋದು ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರದಕ್ಕೆ ಎಂತೆಂತಂದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಕೈ ಕಂಡು ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೆ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು, ಯಾವ ರಾಜ್ಯ ಇದೆಂತದ್ದು, ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಐಕರಿ ಸಮಯ ನಿಮ್ ಸವಾಸ ಸಾಕು. ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ಜಾಟ್ ಗಿಡ್ಸು, ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತೋ? ನಮ್ಮ ಅಪ್ಪ ಅಷ್ಟನ್ನ ಆಗ್ಲಿ, ನೀನು ಹೇಳೋ ಮಾತಾ ಇದು. ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ ಲಕ ಅಂತ ಅಂದ್ರೆ ಕೊರೋನಾ ಹೋಗ್ತೈತೆ, ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ, ಲಕ ಲಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ನೀನು ಎಲ್ಲಿದ್ದೀಯ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಚ್ಚಲ ಮನೆಗೆ ಹೋಗಿ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ, ಹೋಗ. ಹೇಳಿ. ಎಲ್ಲಿದ್ಯಾ? ಬಾಗ್ಲಾಗಿದ್ದೀನಿ. ಯಾವ ಬಾಗ್ಲಾಗೆ? ಬಚ್ಚಲ ಮನೆ ಬಾಗ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹೇಳಿ. ಬಾಗ್ಲ ಹಾಕೊಂಡಿದ್ಯಾನ? ಇಲ್ಲ. ಈಗ ಪಂಚೆ ಉಟ್ಕೊಂಡಿದ್ಯಾ, ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು, ಅಲ್ಲ ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ವೇರ್ ಹಾಕೊಂಡಿದ್ದೆ, ಅದ್ರ ಮೇಲೆ ಟವಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ, ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟ್ ಬಿಚ್ಚು ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಬಿಚ್ಚಪ್ಪ. ಉಗಿಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ, ಏನನ್ನಾಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ?
ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗುಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ. ಪಿನ್ನ ಬಿಚ್ಚಿ ಹೋಗ್ಲಿ, ಮಂಡಿ ತಕ ಬಿಚ್ಚಪ್ಪ ಪ್ಯಾಂಟು. ತಿರ್ಗಾ ಕೇಳಕ ಕತ್ಲೆ ತೊಗೊಂಡು ಕರೆಂಟ್ ಇಲ್ಲ ತಿರ್ಗಾ ಕೇಳಕ್ಕಾಗಲ್ಲ. ಯಪ್ಪ ನಾನು ಬೇಕಾದ್ರೆ ಈಗ ಬಂದು ಪಿನ್ ಹಾಕಡಿವಂತೆ. ಪ್ಯಾಂಟು ಅರ್ಧ ಬಿಚ್ಚಿ ಹೇಳ್ತೀನಿ, ಮಂಡಿ ತಕ ಬಿಟ್ಬಿಡು ಬಿಚ್ಚಿ. ಏನಕ್ಕೆ ಪ್ಯಾಂಟ್ ಬಿಚ್ಚೋದು ಹೇಳಿ ನೀವು? ಸ್ವಾಮಿ ಕಂದ ಪ್ಯಾಂಟ್ ಬಿಚ್ತಾನ ನೀನು? ಇಲ್ಲ, ಇದು ಕುಂಡಿ ತಕ ಬಿಚ್ಚಿದ್ದೀನಿ. ಕುಂಡಿ ತಕ ಬಿಚ್ಚಿದ್ದೀನಿ. ಕೆಳಗ್ ಬಿಡಪ್ಪ ಹೋಗ್ಲಿ ನೀನು. ಕಾಯಿನಕ್ಕೆ ಪಿನ್ ಮಕ್ಕ ಅಂತ ಇದು ಪಿನ್ ಐತೆ ಇದ್ರಾಗೆ. ಈಗ ಹೋಗ್ಲಿ, ಅಂಡರ್ವೇರ್ ಕಾಣ್ತಾನಪ್ಪ. ಕಾಚಾ ಇದು ಇದು ಟೀ ಪಟ್ನದ ಕಲರು. ಟೀ ಪಟ್ನ ಕಲರು. ಟೀ ಪುಡಿ ಕಲರು. ಅದು ಬಿಚ್ಚು ಒಂಚೂರು, ಅರ್ಧ ಬಿಚ್ಚು. ಅದು ಅರ್ಧ ಬಿಚ್ಚಪ್ಪ. ಇವು ಕೂದ್ಲು ಕೀಳಿಸ್ತಾರ ನೀವು? ಅದೇ ಅವಾಗ ಒಂದ್ಸಲ ಕೂದ್ಲು ಕೀಳಿಸಿದ್ರಲ್ಲ ಆ ಸಮಯ? ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು. ನೀವು ಲಕ್ಕ ಸಮಯ? ಮೂ ಕಣೋ. ಹೇಳಿ. ಅಂಡರ್ವೇರ್ ಬಿಚ್ಚ ಕೆಳಿಕೆ ಹೇಳಿ ಜಲ್ದು. ಮಳೆ ಇದೆ. ಏನೈತಿ ಈಗ ಅಂಡರ್ವೇರ್ ಬಿಚ್ಚಿದ್ಮೇಲೆ ನಿನ್ ಹತ್ರ ಏನಾಯ್ತು? ಅಂಡರ್ವೇರ್ ಬಿಚ್ಚಿದ್ಮೇಲೆ ಒಂದು ಕೈಲಿ ಮೊಬೈಲ್ ಐತೆ. ಕೈಯಾಗ ಮೊಬೈಲ್ ಐತಲ್ಲ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಇದು ನೀವು ಕೂದಲು ಸಮರ ಅಲ್ಲ ಕಣೋ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಅದು ಹೇಳಣ. ಇದೆಂತದು ಎಲ್ಲಾನ ಬಿಡಿಸಿ ಎಲ್ಲಾನ. ಯಾರು ಹೇಳ್ರಿ ನೀವು? ನಾನು ಅಲ್ಕಟ್ ಸ್ವಾಮಿ. ಅಂಡರ್ವೇರ್ ಬಿಚ್ಚಿದ್ಮೇಲೆ ಏನೈತೆ ಅಲ್ಲಿ? ಅಂಡರ್ವೇರ್ ಬಿಚ್ಚಿದ್ಮೇಲೆ ಅಂಡರ್ವೇರ್ ಐತೆ. ಅಂಡರ್ವೇರ್ ಕೆಳದ್ಮೇಲೆ ಅಲ್ಲೇನೈತೆ? ಅಂಡರ್ವೇರ್ ಇದ್ದ ಜಾಗದಾಗ ಏನೈತೆ? ಓಹೋ ಇವ್ರು ಅಲ್ಲ, ನೀವು ನಿಮ್ದು ಅಂಡರ್ವೇರ್ ಬಿಟ್ಟಿದ್ಮೇಲೆ ನಿಮ್ದು ಏನೈತೆ? ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ತಾರ. ಮತ್ತೆ ನಿಂತ ಏನೈತೋ? ಎಲ್ಲ ಪ್ರಪಂಚ ಇರೋದು ಅವತ್ತವ್ರೆ ಐತೆ. ಈಗ ಐತಾ? ಇಲ್ವೇ ಇಲ್ಲ. ಇಲ್ಲ ಟೈಮ್ ಒಂಚೂರು ಪ್ಯಾಂಟ್ ಕೇಳ್ತಾ ಇದ್ವ. ಇಲ್ಲ ಆಚೆಗೆ ಹೋಗ್ರಿ ನೀವು. ಇಲ್ಲ ಕಮ್ಮ ಬರ್ತೀನಿ. ಪ್ಯಾಂಟ್ ಕಿತ್ತಾಗಿಲ್ಲ. ಪಿನ್ನೆಲ್ಲ ಕಂದ ಹೊರಗಡೆ ಹೋಗು ಬಿಡಲ್ವಲ್ಲ ಕಂದ. ಹಲೋ, ಶನಿವಾರ ಇವತ್ತು ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ ನಿನ್ಗೆ ಸಿದ್ಧಿ ಎಲ್ಲ ಮಾಡಿ ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗ್ ಮಾಡಿ ನಿನಗೆಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗ್ ಫೋನ್ ಮಾಡ್ಬೇಕು, ಮೊಬೈಲಿಂದ ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಲೈಕ್ ಕಂದ. ಹಲೋ ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು, ಹೊರಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲೇನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು, ಆತರ ಮಾಡ್ಲೇನ? ಬಾತ್ರೂಮ್ಗೆ ಹೋಗ್ರಂಗ ಅರ್ಜೆಂಟ್ ಆಯ್ತು ಸ್ವಾಮಿ, ನನಗೆ ಅರ್ಜೆಂಟ್ ಆಯ್ತು.